ಹಾಯ್ ನನ್ನ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus 10T ಸ್ಮಾರ್ಟ್ ಫೋನ್ ಇರುವಂಥದ್ದು. ಪ್ರತಿ ಸಲ ಒಂದು OnePlus ಫೋನಿಗೆ ಬೈತಾನೇ ಇರ್ತೀನಿ, ಆದರೂ ಕೂಡ OnePlus ಅವರು ರಿವ್ಯೂ ಯೂನಿಟನ್ನು ಕಳಿಸೋದನ್ನು ಸ್ಟಾಪ್ ಅಂತೂ ಮಾಡಿಲ್ಲ, ಮಾಡೋದು ಇಲ್ಲ. ಒಂದು ತಲ್ಲಿಟ್ಕೊಳ್ಳಿ, ನಾವು ಫೋನಿಗೆ ಬೈದ ತಕ್ಷಣ ಬ್ರ್ಯಾಂಡ್ ಅವ್ರು ನಮಗೆ ಕಳಿಸೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ ಅಂತ ತುಂಬ ಜನ ನಂಬ್ಕೊಂಡಿರ್ತಾರೆ. ಸೊ ಆ ರೀತಿ ಏನೂ ಇಲ್ಲ. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಈ ಒಂದು ಸ್ಮಾರ್ಟ್ ಫೋನ್ ನಂಗೆ ಅನ್ನಿಸ್ತಂಗೆ ಸುಮಾರು 45-50 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು. ಆಯಿತಾ, ಇನ್ನೂ ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಒಂದು ಫೋನ್ ಬೇರೆ ಇನ್ನೂ ರಿವೀಲ್ ಆಗಿಲ್ಲ. ಸೊ ಈ ಒಂದು ಪ್ರೈಸ್ ರೇಂಜ್ಗೆ 45-50 ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಬೋದಾ ತಿಳ್ಕೋದಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಟಿಪಿಕಲ್ OnePlus ಬಾಕ್ಸು, ಕೆಂಪು ಬಣ್ಣದ ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ರೆಡ್ ಕೇಬಲ್, ಮೆಂಬರ್ಶಿಪ್ ಕಾರ್ಡು, ಜೊತೆಗೆ ಸಿಮ್ ಎಜೆಕ್ಷನ್ ಪಿನ್ ಕೂಡ ಇದರೊಳಗೆ ಇದೆ. ಜೊತೆಗೆ ಒಂದು ಬ್ಯಾಕ್ ಕವರು, ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ ಇದಾಗಿ ಒಂದು ಒಳ್ಳೆ ಕ್ವಾಲಿಟಿಯ ಕವರು. ಸೊ ಚೆನ್ನಾಗಿದೆ ಒಂಥರ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಮಗೆ ನೋಡೋಕೆ ಸಿಗುತ್ತೆ. ಫಸ್ಟ್ ಕ್ರೇಜಿ ಬಿಲ್ಡ್ ಅಂತ ಅನ್ನಿಸ್ತಾ ಇದ್ರೆ, ಇವಾಗ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ಲಿಟ್ರಲಿ 160 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 160 ವ್ಯಾಟ್, ಕ್ರೇಜಿ ವಿಷಯ. ಆದರೆ ಈ ಒಂದು ಫೋನು 150 ವ್ಯಾಟ್ನ ಸಪೋರ್ಟ್ ಮಾಡುತ್ತೆ. 10 ವ್ಯಾಟ್ ಜಾಸ್ತಿ ಚಾರ್ಜರ್ನ ಕೊಟ್ಟಿದ್ದಾರೆ. ರೀಸೆಂಟ್ ಡೇಸಲ್ಲಿ ಮೋಸ್ಟ್ ಆಫ್ ದ ಫೋನಲ್ಲಿ ಅಂದರೆ ಪ್ರೀಮಿಯಂ ಫೋನಲ್ಲಿ, ಫ್ಲ್ಯಾಗ್ಶಿಪ್ ಫೋನಲ್ಲಿ ಚಾರ್ಜರ್ನೇ ಕೊಡ್ತಾ ಇಲ್ಲ. ಇವರು ಕೊಟ್ಟಿದ್ದಾರಲ್ಲ, ಅದೇ ಒಂದು ಖುಷಿ ವಿಷಯ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನಂತರ ಕೊನೆಯದಾಗಿ USB Type-C to Type-C ಡಾಟಾ ಕೇಬಲ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಒಳ್ಳೆ ಕ್ವಾಲಿಟಿಯ ಕೆಂಪು ಬಣ್ಣದ ಕೇಬಲ್ ಇದಾಗಿದೆ, ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಒಂದು ಸಾಲಿಡ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಂತ ಅನ್ಸುತ್ತೆ ಕೈಲಿಟ್ಕೊಂಡ್ರೆ. ಮತ್ತು ಈ ಒಂದು ಸ್ಮಾರ್ಟ್ ಫೋನ್ನ ಲುಕ್ ನೋಡೋದಕ್ಕೆ ಹಿಂದ್ಗಡೆಯಿಂದ OnePlus 10 Pro ರೀತಿಯಲ್ಲೇ ಇರುವಂಥದ್ದು. ಆಲ್ಮೋಸ್ಟ್ ನೋಡೋದಕ್ಕೆ ಹಂಗೆ ಅನ್ಸುತ್ತೆ. ಒಂದು ಚೇಂಜ್ ಮಾಡಿದ್ದಾರೆ, ಈ ಒಂದು ಫ್ಲ್ಯಾಶ್ ಮತ್ತು ಥರ್ಡ್ ಕ್ಯಾಮ್ರಾ ಇದೆಯಲ್ಲ, ಎರಡೂ ಕೂಡ ಎಕ್ಸ್ಚೇಂಜ್ ಮಾಡಿದ್ದಾರೆ, ಮೇಲೆ ಕೆಳಗೆ ಮಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಹಿಂದ್ಗಡೆ ನೋಡೋದಕ್ಕೆ ಸೇಮ್ 10 Pro ರೀತಿ ಇರುತ್ತೆ. ಆದರೆ ಫ್ರಂಟ್ ಡಿಸೈನ್ ಚೇಂಜ್ ಇರುವಂಥ, ಅದರಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇತ್ತು, ಇದರಲ್ಲಿ ಫ್ಲಾಟ್ ಡಿಸ್ಪ್ಲೇ ಆಯಿತಾ. ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸ್ ಆಗಿರುವಂಥದ್ದು. ಹಿಂದ್ಗಡೆ ಇರುವಂಥ ಗ್ಲಾಸ್ ಬಂದ್ಬಿಟ್ಟು Gorilla Glass 5, ಸೂಪರ್ ವಿಷಯ. ಫ್ರಂಟಲ್ಲಿ ನಿಮಗೆ ಒಂದು ಪಂಚೋಲ್ ಕ್ಯಾಮ್ರಾ ಸಿಗ್ತದೆ, ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ ಆಯಿತಾ. ಪಂಚೋಲ್ ಸ್ವಲ್ಪ ಸಣ್ಣದಾಗಿದೆ, ಇನ್ನೂ ಸಣ್ಣದಾಗಿದ್ರೆ ಚೆನ್ನಾಗಿರ್ತಿತ್ತು. ಬೆಜಲ್ ಬಂದ್ಬಿಟ್ಟು ತುಂಬ ಸಣ್ಣ ಬೆಜಲ್ ಎಲ್ಲ ಕಡೆನೂ ಕೂಡ. ಯೂನಿಫೈಡ್ ಬೆಜಲ್ ಅಂತನಲ್ಲ, ಬಾಟಮಲ್ಲಿ ಸ್ವಲ್ಪ ಕಂಪೇರಿಟಿವ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಫ್ರಂಟಿಂದ ಚೆನ್ನಾಗಿದೆ ಲುಕ್ಕು. ಇನ್ನೂ ಈ ಒಂದು ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಆಗಲಿದೆ ಗ್ಲಾಸ್ ಬ್ಯಾಕು ಹೆವಿ ಸ್ಮಡ್ಜಸ್ ಆಗ್ತದೆ ಆಯಿತಾ. ಅಷ್ಟು ಈಜಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ನೋಡ್ತಾ ಇದ್ದೀರಾ. ಸೊ ಶಾರ್ಪ್ ಆಗಿರುವಂಥ ಆಬ್ಜೆಕ್ಟಿಂದ ನೀವು ಹಿಂಗೆ ಮಾಡಿದ್ರು ಕೂಡ ಸ್ಕ್ರ್ಯಾಚ್ ಆಗಲ್ಲ. ಸೊ Gorilla Glass 5 ಅಲ್ವಾ, ಸೊ ಒಂದು ಒಳ್ಳೆಯ ವಿಷಯ. ಆದರೂ ಕೂಡ ನೀವು ಬ್ಯಾಕ್ ಕವರ್ ಹಾಕ್ಕೊಂಡ್ರೆ ಒಳ್ಳೆಯದು. ಹಿಂದ್ಗಡೆಯಿಂದ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಒಟ್ಟಿಗೆ. ಇನ್ನು ಈ ಒಂದು ಫೋನ್ ಹಿಂದೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಕೂಡ ಇರುವಂಥದ್ದು. ಒಂದು ಬೇಜಾರಾದಂಥ ವಿಷಯನಪ್ಪ ಅಂತ ಅಂದರೆ ಈ ಒಂದು ಫೋನ್ನ ಫ್ರೇಮ್ ಬಂದುಬಿಟ್ಟು ಪ್ಲಾಸ್ಟಿಕ್ ಫ್ರೇಮು. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಾನು ಅನ್ಕೊಂಡಿದ್ದೀನಿ ಒಂದು 45 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಒಂದು ಪ್ರೈಸ್ ರೇಂಜಿಗೆ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ದೊಡ್ಡ ಫ್ಯಾನ್ ಆಗ್ತಾ ಇದ್ದೆ ನಾನು. ನನಗಂತೂ ಸಖತ್ ಬೇಜಾರಾಯಿತು. ಪ್ಲಾಸ್ಟಿಕ್ ಫ್ರೇಮ್ನ ಇವ್ರು ಕೊಟ್ಟಿರುವಂಥದ್ದು ಸಖತ್ ಬೇಜಾರಾಯ್ತು ಮಾತ್ರ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕನ್ನು ಈ ಒಂದು ಫೋನಲ್ಲಿ ಕೊಟ್ಟಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಖುಷಿ ಆಯ್ತು, ಆದರೆ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಸಖತ್ತು ಇಂಪ್ರೆಸ್ ಆಗ್ತದೆ. ಆದರೆ ತುಂಬ ಬೇಜಾರು ಮಾಡ್ತು ನನಗಂತೂ ಒಂದು ಪ್ಲಾಸ್ಟಿಕ್ ಫ್ರೇಮನ್ನು ಇವ್ರು ಕೊಟ್ಟಿರುವಂಥದ್ದು ಈ ಒಂದು ಪ್ರೈಸ್ ರೇಂಜಲ್ಲಿ. ಇನ್ನು ಡ್ರಾಪ್ ಟೆಸ್ಟ್ ಮಾಡಬೇಕು ಅಂತ ಅಂದರೆ ಟೇಬಲ್ ಮೇಲೆ ಒಂದು ಲೆವೆಲಿಗೆ ಸರ್ವೈವ್ ಆಗುತ್ತೆ. ಸೊ ಇಷ್ಟ ಇಟ್ಟಿಂದಲ್ಲಿ ಏನು ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ, ಏನೂ ಆಗಲ್ಲ. ಹೋಲಿ ಶಿಟ್, ಏನೂ ಆಗಿಲ್ಲ, ಒಟ್ಟಿಗೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಕೆಳಗೆ ಬೀಳ್ಸಿದ್ರು ನನಗನ್ನಿಸ್ತಂಗೆ ಐ ಡೋಂಟ್ ಥಿಂಕ್ ಏನೂ ಆಗುತ್ತೆ ಅಂತ ಅನಿಸಲ್ಲ. ಸಾಲಿಡ್ ಆಗಿದೆ ಫೋನ್ ಮಾತ್ರ. ಸೊ ಪರವಾಗಿಲ್ಲ, ಡ್ರಾಪ್ ಟೆಸ್ಟನ್ನು ಸರ್ವೈವ್ ಆಗುತ್ತೆ. ಹಂಗಂತ ಗ್ಯಾರಂಟಿ ಕೂಡ ಕೊಡಲ್ಲ. ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಕೆಳಗೆ ದಬಾಕ್ಬಿಟ್ಟು ನೀವು ಮಿಸ್ ಆಗಿ ಹೋದರೆ ನಾನು ಜವಾಬ್ದಾರಿ ಅಲ್ಲ. ಇದು 10 ಬಿಟ್ ಡಿಸ್ಪ್ಲೇ ಹೊಂದಿರುವಂಥದ್ದು, 1 ಬಿಲಿಯನ್ ಕಲರ್ನ ಸಪೋರ್ಟ್ ಮಾಡುತ್ತೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಇರುವಂಥದ್ದು, ಕ್ರೇಜಿ ವಿಷಯ. ಮತ್ತು ಅಪ್ ಟು 1000 ಹರ್ಟ್ಸಿಂದು ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇರುವಂಥದ್ದು, ಹೆವಿ ಇಂಪ್ರೆಸಿವ್ ವಿಷಯ. ನೀವು ಗೇಮಲ್ಲಿ ಆಡಬೇಕು ಅಂತ ಅಂದರೆ BGM ಏನೋ ಒಗ್ಗಾಯ್ತು ಬಿಡಿ, ಕತೆ ಮುಗಿತದ್ರದ್ದು. ಬೇರೆ ಗೇಮಲ್ಲಿ ಆಡಬೇಕು ಅಂದಾಗ ಟಚ್ ಸ್ಯಾಂಪ್ಲಿಂಗ್ ರೇಟ್ ನಿಮಗೆ ತುಂಬ ಯೂಸ್ ಆಗುತ್ತೆ. ನಂತರ ಈ ಒಂದು ಡಿಸ್ಪ್ಲೇ ಇದು 950 ನಿಟ್ಸ್ನ
ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಹೋದ್ರೂ ಕೂಡ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಕ್ರೇಜಿ ಬ್ರೈಟ್ ಅನ್ನಲ್ಲ, ನಾನು ಎಷ್ಟೋ ಫೋನ್ಗಳು ನೋಡಿದ್ದೀನಿ 1,500 ನಿಟ್ಸ್ ತನಕ ಪೀಕ್ ಬ್ರೈಟ್ನೆಸ್ ಹೋಗುವಂಥ ಡಿಸ್ಪ್ಲೇಗಳು ಕೂಡ ಇದ್ದಾವೆ. 951 ಲೆವೆಲಿಗೆ ಕಡಿಮೆನೇ, ಬಟ್ ಡಿಸ್ಪ್ಲೇ ಮಾತ್ರ ಚೆನ್ನಾಗಿದೆ, ಒಂದು ಬೆಲೆಗೆ ಓಕೆ ಅಂತೀನಿ ಆಯಿತಾ. ವೇರಿಯಬಲ್ ರಿಫ್ರೆಶ್ ರೇಟು 30 ಹರ್ಟ್ಸ್ 60 ಹರ್ಟ್ಸ್ 120 ಹರ್ಟ್ಸ್ಗೆ ಅವಶ್ಯಕತೆ ಇರೋ ಟೈಮಲ್ಲಿ ಅದೇ ಆಟೋಮೆಟಿಕ್ ಸ್ವಿಚ್ ಮಾಡಿಕೊಡುತ್ತೆ. ಒಟ್ಟಿಗೆ ಡಿಸ್ಪ್ಲೇ ಚೆನ್ನಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು ಇಂಪ್ರೆಸ್ ಮಾಡೋದು, ಬ್ಲ್ಯಾಕ್ಸ್ ಡೀಪ್ ಬ್ಲ್ಯಾಕ್ ಕಾಣುತ್ತೆ. ನನಗೆ ಇವರು ನೀಡಿರುವಂತೆ ಒಂದು ವಾಲ್ಪೇಪರ್ ತೋರಿಸ್ತಾ ಇದ್ದೀನಿ, ಸೂಪರ್ ಆಗಿದೆ, ಡಿಸ್ಪ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ. ಅದರ ಲೈವ್ ವಾಲ್ಪೇಪರು ಸಖತ ಮಾಡಿದ್ದಾರೆ, ಇದು ನಂಗೆ ಹೆವಿ ಇಂಪ್ರೆಸ್ ಮಾಡ್ತು, ತೋರಿಸಿದ್ದೀನಿ ನಿಮಗೆ ನಾನು. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಕ್ರೇಜಿ ವಿಷಯನಪ್ಪ ಅಂತ ಅಂದರೆ ಈ ಒಂದು ಫೋನು 16 GB ರ್ಯಾಮ್ನ ವೇರಿಯಂಟ್ಲು ಕೂಡ ಲಾಂಚ್ ಆಗ್ತಿರುವಂಥದ್ದು. 16 GB ಯಪ್ಪ, ಜೊತೆಗೆ ಈ ಒಂದು ಫೋನು 6 GB ನಂಗೆ ಅನ್ನಿಸ್ತು, 6ರಿಂದ 7 GB ಎಕ್ಸ್ಟೆಂಡೆಡ್ ರ್ಯಾಮ್ನ ಜೊತೆಗೂ ಸಹ ಬರ್ತಿದೆಯಂತೆ. ಲೆಕ್ಕಾಕೊಳ್ಳಿ, 20 GB ಮೇಲಾಗ್ಬಿಡುತ್ತಾಗ. ಈ ಒಂದು ಫೋನು 8 GB ರ್ಯಾಮು, 12 GB ರ್ಯಾಮ್ ಮತ್ತು 16 GB ವೇರಿಯಂಟಲ್ಲಿ ಲಾಂಚ್ ಆಗುತ್ತೆ. ಸ್ಟೋರೇಜ್ ಬಂದ್ಬಿಟ್ಟು 128 GB ಮತ್ತು 256 GB ಎರಡು ಸ್ಟೋರೇಜ್ ವೇರಿಯಂಟ್ ಇರುವಂಥದ್ದು. ನಿಮ್ಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡಬಹುದು. ಇದರಲ್ಲಿರುವಂಥ ರ್ಯಾಮ್ ಅಂದ್ಬಿಟ್ಟು ಆಬ್ವಿಯಸ್ಲಿ LPDDR5 ರ್ಯಾಮ್ ಇದಾಗಿರುವಂಥದ್ದು. ಕ್ರೇಜಿ ವಿಷಯ, ಫುಲ್ ಫ್ಲ್ಯಾಗ್ಶಿಪ್ ರ್ಯಾಮ್ನ ಹಾಕಿದ್ದಾರೆ ಮತ್ತು UFS 3.1 ಸ್ಟೋರೇಜ್ ಕೂಡ ಇರುವಂಥದ್ದು. ಇದು ಕೂಡ ಸೂಪರ್ ವಿಷಯ, ಇದು ಕೂಡ ಫ್ಲ್ಯಾಗ್ಶಿಪ್ ಸ್ಟೋರೇಜ್ ಆಗಿರುವಂಥದ್ದು. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ಜೊತೆಗೆ ಪ್ರೊಸೆಸರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸನ್ನು OnePlus ಅವರು ಈ ಒಂದು ಫೋನಿಗೆ ಮಾಡಿಲ್ಲ. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಇಂದು 8+ Gen 1 ಪ್ರೊಸೆಸರ್ ಇರುವಂಥದ್ದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇದಾಗಿದೆ ಸದ್ಯಕ್ಕೆ. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ತುಂಬ ಕಡಿಮೆ ರೇಟಿಂಗನ್ನು ಕೊಡ್ತು ಆಯಿತಾ. ನಂಗೆ ಗೊತ್ತಿಲ್ಲ ಏನಕ್ಕೆ OnePlus ಎಲ್ಲ ಫೋನ್ಗಳು ಕೂಡ ಈ ಒಂದು ಫ್ಲ್ಯಾಗ್ಶಿಪ್ ಫೋನ್ಗಳು ತುಂಬ ಕಡಿಮೆ ರೇಟಿಂಗನ್ನು ಕೊಡುತ್ತೆ ಅಂತ. ಈ ಒಂದು 10 Pro ಕೂಡ ತುಂಬ ಕಡಿಮೆ ರೇಟಿಂಗ್ ಕೊಟ್ಟು ಇದು ಕೂಡ ತುಂಬ ಕಡಿಮೆ ರೇಟಿಂಗನ್ನು ಕೊಡ್ತಾ ಇದೆ. ಸೊ ಮೋಸ್ಟ್ಲಿ ಇದನ್ನು ಸ್ವಲ್ಪ ಪವರ್ ಕಡಿಮೆ ಮಾಡಿದ್ರೆ ಅಂತ ಅನ್ಕೋತೀನಿ ನಂಗೆ ಅನ್ನಿಸ್ದಂಗೆ. ಸೊ ಹೆವಿ ಫುಲ್ ಪವರಲ್ಲಿ ಈ ಒಂದು ಪ್ರೊಸೆಸರ್ ಕೆಲಸವನ್ನು ಮಾಡುತ್ತೆ ಅಂತ ಅನ್ನಿಸ್ತಾ ಇದೆ. ನಾನು ಚೆಕ್ ಮಾಡ್ದಂಗೆ ತೋರಿಸ್ತಾ ಇದೆ ನಿಮಗೆ ಅಂಥದ್ದು ಬೆಂಚ್ ಮಾರ್ಕ್ನ. ಸುಮಾರು 8.5 ಲಕ್ಷ 8 ಲಕ್ಷ ರೇಂಜಲ್ಲಿ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಯೂಶಲಿ ಇದೇ ಪ್ರೊಸೆಸರ್ನ ಹೊಂದಿರುವಂಥ ಬೇರೆ ಫೋನ್ಗಳು 10 ಲಕ್ಷಕ್ಕಿಂತ ಜಾಸ್ತಿ ರೇಟಿಂಗನ್ನು ಕೊಡ್ತವೆ. ಅಂದರೆ OnePlus ಏನಕ್ಕೆ ಅಂತ ಗೊತ್ತಿಲ್ಲ. ನಾನು 10 Pro ಏನು ಬೆಂಚ್ ಮಾರ್ಕ್ ಚೆಕ್ ಮಾಡಿದೆ ಅದು ಕೂಡ ತುಂಬ ಕಡಿಮೆ ಇತ್ತು, ಸುಮಾರು 7,80,000 90,000 ರೇಟಿಂಗನ್ನು ಕೊಡ್ತಾ ಇತ್ತು. ಸೊ ಆ ರೀತಿ ಇದೆ. ಮತ್ತು ಬೆಂಚ್ ಮಾರ್ಕ್ ಚೆಕ್ ಮಾಡಬೇಕಾದ್ರೆ ಈ ಒಂದು ಕ್ಯಾಮ್ರಾಯಿಂದ ಪಕ್ಕ ಈ ಒಂದು ಜಾಗದಲ್ಲಿ ಸ್ವಲ್ಪ ಹೀಟ್ ಆಗ್ತದೆ ಅಂತ ಅನ್ನಿಸ್ತು. ಸೊ ಹೆವಿ ಹೀಟ್ ಅನ್ನಲ್ಲ, ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ನಿಮ್ಗೆ ಅದು ಫೀಲ್ ಆಗಲ್ಲ, ಗೊತ್ತಾಗಲ್ಲ. ಬೇರೆ ಫೋನಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಆಗುತ್ತೆ ಅಂತ ಅನ್ನಿಸ್ತು. ಅದು ಹೆವಿ ಹೀಟ್ ಅಲ್ಲ, ಇದಕ್ಕಿಂತ ಕ್ರೇಜಿ ಹೀಟ್ ಆಗೋ ಫೋನ್ಗಳು ನೋಡಿದ್ದೀನಿ, ಬಟ್ ಅದು ಹೀಟ್ ಆಗುತ್ತೆ ಬಟ್ ಹೆವಿ ಅಂತ ಅನ್ಸಲ್ಲ. ಬೆಂಚ್ ಮಾರ್ಕ್ ಚೆಕ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಯಾವ ಫೋನ್ ಆದರೂ ಆಗೇ ಆಗುತ್ತೆ. ಇದು ಸ್ವಲ್ಪ ಫೀಲ್ ಆಯ್ತು ನನಗಷ್ಟೇ, ಬೇರೆ ಏನೂ ಇಲ್ಲ. ಒಟ್ಟಿಗೆ ಒಂದು ಪ್ರೊಸೆಸರ್ ಅಂತೂ ಬೆಂಕಿ ಪ್ರೊಸೆಸರ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ಆಡ್ಬೋದು. BGMI ಕತೆ ಮುಗೀತು. ಸೊ ಅದನ್ನು ಬೇಕಾದ್ರೆ ಎಕ್ಸ್ಟ್ರೀಮಲ್ಲಿ 90 FPS ಬೇಕಾದ್ರೆ ಆಡ್ಬೋದಾಗಿತ್ತಾನೋ ಇದ್ದಿದ್ರೆ. ಯಾವುದೇ ಗೇಮ್ ಬೇಕಾದ್ರೂ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಆಗಿರೋದ್ರಿಂದ. ಮತ್ತು ಡೇಟ್ ಓಡಿಸ್ ಮಾಡೋದಕ್ಕೆ ತೊಂದರೆನೇ ಆಗಲ್ಲ. ಸೊ ಪ್ರೊಸೆಸರ್ ಬೆಂಕಿ ಪ್ರೊಸೆಸರ್ ತಲೆ ಕೆಡಿಸ್ಕೊಂಬೇಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ 50 MP ಎಂದು 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಇದು ಸೋನಿ IMX766 ಸೆನ್ಸರ್ ಆಯಿತಾ, ಒಂಥರ ಫ್ಲ್ಯಾಗ್ಶಿಪ್ ಸೆನ್ಸರ್ ಅಂತಲೇ ಬೇಕಾದರೂ ಅನ್ನಬಹುದು. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿದೆ, ಸೂಪರ್ ವಿಷಯ. ಇದು ತೆಗೆಯುವಂಥ ಫೋಟೋಸ್ ಚೆನ್ನಾಗಿ ತೆಗೆಯುತ್ತೆ. ಡೇ ಲೈಟಲ್ಲಿ ಒಂದು ಒಳ್ಳೆ ಕ್ಲಾರಿಟಿ ಫೋಟೋ ತೆಗೆಯುತ್ತೆ. ನೈಟ್ ಟೈಮು ಕೂಡ ಪರವಾಗಿಲ್ಲ, ನೈಟ್ ಮೋಡಲ್ಲಿ ಕೂಡ ಒಂದು ಒಳ್ಳೆಯ ಫೋಟೋ ತೆಗೆಯುತ್ತೆ. ಅಂದರೆ ಲಾಂಗ್ ಎಕ್ಸ್ಪೋಜರ್ ಶಾಟನ್ನು ತೆಗೆಯುತ್ತೆ, ಚೆನ್ನಾಗಿದೆ. ಕ್ರೇಜಿ ಇಂಪ್ರೆಸಿವ್ ಗುರು ಅಂತಾನಲ್ಲ, ಚೆನ್ನಾಗಿದೆ. ಡೇ ಲೈಟ್ ಅಂತೂ ನಂಗೆ ಹೆವಿ ಇಂಪ್ರೆಸ್ ಮಾಡ್ತು. ಕಲರ್ಸ್ ಎಲ್ಲ ಸ್ವಲ್ಪ ಎದ್ದೆದ್ದು ಕಾಣೋ ಥರ ಮಾಡುತ್ತೆ ಅಂತ ಅನ್ನಿಸ್ತು. ಬಿಟ್ಟರೆ ಅದು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ರೇರ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ ಆಯಿತಾ. ಸೊ ಇಷ್ಟ ಆಯಿತು ಒಂದು ಲೆವೆಲ್ಗೆ. ಅದನ್ನು ಬಿಟ್ಟರೆ ಇನ್ನೊಂದು 8 MP ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. ಇದು ವೈಡ್ ಆಗೇನೋ ಇದೆ, ಆದರೆ ಕ್ಲಾರಿಟಿ ನನಗೆ ಡೇ ಲೈಟಲ್ಲೂ ಕೂಡ ಅಷ್ಟೊಂದು ಡೀಟೇಲ್ಸನ್ನು ರಿಟೇನ್ ಮಾಡುತ್ತೆ ಅಂತ ಅನಿಸುತ್ತೆ. ಝೂಮ್ ಮಾಡಿದಾಗ ಸ್ವಲ್ಪ ಕ್ಲಾರಿಟಿ ಹೋಗಿರುತ್ತೆ. ಒಂದು ಮೇನ್ ಸೆನ್ಸರ್ಗೆ ನೀವು ಕಂಪೇರ್ ಮಾಡೋದಕ್ಕಾಗಲ್ಲ. 8 MP ಅದರದ್ದೇ ಆದಂಥ ಕೆಲವೊಂದು ಡ್ರಾಬ್ಯಾಕ್ಸ್ ಇರುತ್ತೆ. ಸೊ ಚೆನ್ನಾಗಿದೆ, ವೈಡ್ ಆಗಿದೆ, ಬಟ್ ಝೂಮ್ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಅಷ್ಟೊಂದು ಬರೋದಿಲ್ಲ. ಇದು ಸ್ವಲ್ಪ ಅಟ್ಲೀಸ್ಟ್ ಅವರು ಒಂದು 16 MP ಕೊಟ್ಟರೆ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಅದನ್ನು ಬಿಟ್ಟರೆ ಇನ್ನೊಂದು 2 MP ಒಂದು ಮ್ಯಾಕ್ರೋ ಲೆನ್ಸ್ ಇದೆ. ಇದು ಪರವಾಗಿಲ್ಲ, ಒಂದು ಲೆವೆಲಿಗೆ ಮ್ಯಾಕ್ರೋ ಅಂತೀನಿ ಅಂತ, ಕ್ರೇಜಿ ಅನ್ನಲ್ಲ. ಬಟ್ ಈಗ ಎಷ್ಟೋ ಮ್ಯಾಕ್ರೋ ಕ್ಯಾಮ್ರಾಗಳಿಗಿಂತ ಎಷ್ಟೋ ಪರವಾಗಿಲ್ಲ ಅಂತ ಅನ್ನಿಸ್ತು. ಚೆನ್ನಾಗಿದೆ, ಒಟ್ಟಿಗೆ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು 5 MP ಕೊಟ್ಟಿದ್ರೆ ಮ್ಯಾಕ್ರೋ ಚೆನ್ನಾಗಿರ್ತಿದೆ. ಎಷ್ಟೋ ಫೋನ್ಗಳಲ್ಲಿ ಈ ಒಂದು ಮೇನ್ ಸೆನ್ಸರೇ ಮ್ಯಾಕ್ರೋ ರೀತಿ ಕೆಲಸವನ್ನು ಮಾಡುತ್ತೆ. ಸುಮ್ಮನೆ ಕೊಡ್ತಾರೆ, ಇನ್ನೊಂದು ಎಕ್ಸ್ಟ್ರಾ ಹಾಕಬೇಕಲ್ಲ ಅನ್ನೋ ಥರ. ಸೊ ರೇರ್ ಕ್ಯಾಮ್ರಾ ಪರವಾಗಿಲ್ಲ, ಕ್ರೇಜಿ ಇಂಪ್ರೆಸಿವ್ ಅಲ್ಲ, ಚೆನ್ನಾಗಿದೆ. ಈ ಬೆಲೆಗೆ OnePlus ಇದರಲ್ಲಿ ಪರವಾಗಿಲ್ಲ ಅಂತೀನಿ ಆಯಿತಾ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಇದರಲ್ಲಿ 16 MP ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸೊ ಇದು ತೆಗೆಯುವಂಥ ಫೋಟೋ ಪರವಾಗಿಲ್ಲ. ಇದು ಕೂಡ ನನಗೆ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತು, ಕ್ರಿಸ್ಪ್ ಆಗಿದೆ ತುಂಬ.
ಝೂಮ್ ಮಾಡಿದ್ರು ಕೂಡ ಕೆಲವು ನನ್ನ ಬಿಯರ್ಡ್ದೆಲ್ಲ ಶಾರ್ಟ್ಸು ಒಂದು ಸ್ವಲ್ಪ ಹಂಗೆ ಕ್ಲಾರಿಟಿ ಚೆನ್ನಾಗೇ ಇರುತ್ತೆ. ಎಷ್ಟೋ ಒಂಥರ ಫುಲ್ ವಾಶ್ಡ್ ಔಟ್ ಆಗಿಬಿಟ್ಟಿರುತ್ತೆ, ಎಷ್ಟೋ ಇದರಲ್ಲಿ ನೋಡಿದ್ದೀನಲ್ಲ. ಸೊ ಆ ರೀತಿ ಆಗಲ್ಲ, ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾ. ಇಂಡೋರಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ತೆಗಿಬರೋಂಥ ಕೆಪಾಸಿಟಿ ಒಂದು ಫೋನಿಗಿರುವಂಥದ್ದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾ ಏನಿದೆ ಇದು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸ್ಲೋ ಮೋಷನ್ ಅದೆಲ್ಲ ಇದೆ ಆಯಿತಾ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋ ಕ್ಲಾರಿಟಿನ. ಸೊ ಇಷ್ಟ ಆಯಿತು ಒಂದು ಲೆವೆಲ್ಗೆ. ಫ್ರಂಟು 4K ಕೊಟ್ಟರೆ ಚೆನ್ನಾಗಿರ್ತಿತ್ತೇನೋ. ರೀಸೆಂಟ್ ಡೇಸಲ್ಲಿ ಎಲ್ಲರೂ ಬರೀ ಫುಲ್ HD ಕೊಡ್ತಿದ್ದಾರೆ ಅಷ್ಟೇ, ಎಲ್ಲ ಫುಲ್ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಮುಂಚೆ ಎಲ್ಲ 4K ಫ್ರಂಟ್ ಟು ಬ್ಯಾಕ್ ಎರಡೂ ಕೊಡ್ತಾಯಿದ್ರು, ಎಲ್ಲ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ, ಚೆನ್ನಾಗಿದೆ. ಕ್ರೇಜಿ ಇಂಪ್ರೆಸಿವ್. 70-80 ಸಾವಿರ ರೇಂಜಿನ ಫೋನಿಗೆಲ್ಲ ಕಂಪೇರ್ ಮಾಡೋದಕ್ಕೆ ಹೋಗಲ್ಲ, ಒಟ್ಟಿಗೆ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಇಂಪ್ರೆಸಿವ್ ಅಂತ ಅನ್ನೋಲ್ಲ, ಓಕೆ ಚೆನ್ನಾಗಿದೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟ್ ಆಗಿದೆ. ನೋಡ್ತಾ ಇದ್ದಾರೆ, ಸಖತ್ ಫಾಸ್ಟ್ ಆಗಿದೆ, ಸಖತ್ ರೆಸ್ಪಾನ್ಸಿವ್ ಆಗಿದೆ. ಸ್ವಲ್ಪನೂ ಕೂಡ ಡಿಲೇ ಇಲ್ಲ, ಟೈಮ್ ತೊಗೊಳ್ಳಲ್ಲ. ಮತ್ತು ಫೇಸನ್ನೆಲ್ಲ ಕೂಡ ಅಷ್ಟೇ ಸಖತ್ ಫಾಸ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ಪಾಟ್ ಅಂತ ಅನ್ಲಾಕ್ ಮಾಡುತ್ತೆ, ಸಖತ್ ಫಾಸ್ಟ್ ಆಗಿದೆ ಮಾತ್ರ, ಇಂಪ್ರೆಸಿವ್. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 4800 mAh ಕೆಪಾಸಿಟಿ ಬ್ಯಾಟ್ರಿ. ಹತ್ತತ್ರ ಇನ್ನೊಂದು 200 mAh ಕೊಟ್ಟಿದ್ರೆ 5000 ಆಗೋಗ್ತಿತ್ತು. 4800 mAh ಕೆಪಾಸಿಟಿ, ಸೂಪರ್ ವಿಷಯ. ಬಾಕ್ಸ್ ಒಳಗೆ 160 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಕ್ರೇಜಿ ಇಂಪ್ರೆಸಿವ್ ವಿಷಯ ಆಯಿತಾ. ಸೊ ಈ ಒಂದು ಫೋನ್ 150 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ, 150 ವ್ಯಾಟ್ ಚಾರ್ಜಿಂಗನ್ನು. ಕೇವಲ ಇವರ ಪ್ರಕಾರ ಕೇವಲ 19 ನಿಮಿಷದಲ್ಲಿ ಒಂದು ಫೋನ್ನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ಗಿರುವಂಥದ್ದು ಬೆಂಕಿ ವಿಷಯ. ನೀವು ಮುಖ ತೊಳ್ಕೊಳಕ್ಕೆ ಹೋಗಿ ಬರೋ ಅಷ್ಟರಲ್ಲ ಆಲ್ಮೋಸ್ಟ್ ಒಂದು 50-60% ಚಾರ್ಜ್ ಆಗಿಬಿಡುತ್ತೆ. ಅಷ್ಟು ಫಾಸ್ಟಾಗಿ ಪಟ್ಟಂತ ಚಾರ್ಜ್ ಮಾಡಿ ಬಿಸಾಕತ್ತಾಯ್ತಾ. ಸಖತ್ ಇಂಪ್ರೆಸ್ ಮಾಡ್ತೀವಿ ಒಂದು ಚಾರ್ಜಿಂಗ್ ಮಾತ್ರ. ಹೆವಿ ಅಂದರೆ ಹೆವಿ. ಒನ್ ಆಫ್ ದ ಇದ್ದಾವೆ ಇಷ್ಟೇ ಚಾರ್ಜ್ ಮಾಡುವಂಥ ಬೇರೆ ಫೋನ್ಗಳಿದ್ದಾವೆ, ಒನ್ ಆಫ್ ದ ಫಾಸ್ಟೆಸ್ಟ್ ಚಾರ್ಜಿಂಗ್ ಫೋನ್ ಅಂತ ಬೇಕಾದರೂ ಅನ್ನಬಹುದು ಇದನ್ನು. ಚಾರ್ಜಿಂಗಲ್ಲಿ ಯಾವುದೇ ಕಂಪ್ರಮೈಸ್ ಮಾಡಿಲ್ಲ, ಬ್ಯಾಟ್ರಿ ಕೂಡ ಅಷ್ಟೇ ಕಂಪ್ರಮೈಸ್ ಮಾಡಿಲ್ಲ. 4800 mAh ಕೆಪಾಸಿಟಿ ಜೊತೆಗೆ ಫಾಸ್ಟ್ ಚಾರ್ಜಿಂಗ್ ಅಂದರೆ ಬೆಂಕಿ ವಿಷಯ ನಂಗೆ ಅನ್ನಿಸ್ದಂಗೆ. ಇನ್ನು ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗ್ ಮೇನ್ ಸ್ಪೀಕರ್, ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಇದು ಡಾಲ್ಬಿ ಅಟ್ಮೋಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಮತ್ತು ಕ್ಲಾರಿಟಿ ಕೂಡ ಚೆನ್ನಾಗಿರುವಂಥದ್ದು. ಸೊ ನನಗೆ ಓಕೆ ಅನ್ನಿಸ್ತು. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ ಮಾಡಿ ಆಗ್ತಿರುವಂಥ ಆಕ್ಷನ್ OS 12 ಇರುವಂಥದ್ದು. ಹೇಳ್ಕೊಳ್ಳೋದಕ್ಕೆ ಮಾತ್ರ ಆಕ್ಷನ್ OS. ಆದರೆ ನನಗೆ ಇದು ನೋಡೋದಕ್ಕೆ ಸ್ವಲ್ಪನೂ ಮುಂಚಿನ ಥರ ಇದೆ OS. ಹೌದು, ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ, ಆದರೆ ತುಂಬ ಚೇಂಜಸನ್ನೇ ಒಂದು OSಲ್ಲಿ ಮಾಡಲಾಗಿರುವಂಥದ್ದು. ಫಸ್ಟ್ ಆಫ್ ಆಲ್ ಈ ಒಂದು ಐಕಾನ್ಸು ಬೇಕಾದ್ರೆ ನೀವು ಲಾಂಚರ್ನ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು, ನೋವಾ ಲಾಂಚರ್ಗೆ ಚೇಂಜ್ ಮಾಡ್ಕೊಳ್ಳೋದ್ರೆ ಮಾಡ್ಕೊಬೋದು ನೀವು. ಬಟ್ ಐಕಾನ್ಸ್ ಆಗಿರ್ಬೋದು ಇದೆಲ್ಲ ಒಂಥರ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ರೀಸೆಂಟ್ ಡೇಸಲ್ಲಿ. ಆದರೆ ತುಂಬ ಸ್ಮೂತಾಗಿದೆ, ನಾನು ಹೇಳ್ತೀನಲ್ಲ ತುಂಬ ಸ್ಮೂತಾಗಿದೆ. ಎಲ್ಲೂ ಕೂಡ ನಿಮಗೆ ಸ್ಲೋ ಅಂತ ಅನಿಸಲ್ಲ, ಹೆವಿ ರೆಸ್ಪಾನ್ಸಿವ್ ಆಗಿದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಈ ಒಂದು 120 Hzಗೆ ಹೆವಿ ಸ್ಮೂತ್ ಆಗಿದೆ ಒಟ್ಟಿಗೆ. ಆದರೆ ನನಗೆ ಈ ಒಂದು ಲುಕ್ ಇದೆ ಅಲ್ವಾ, ಅದನ್ನು ರೀಸೆಂಟ್ ಡೇಸಲ್ಲಿ ಮೇಲ್ಗಡೆ ಐಕಾನ್ಸ್, ಬ್ಯಾಟ್ರಿ ಐಕಾನ್ ಆಗಿರ್ಬೋದು ಅದನ್ನೆಲ್ಲ ಫುಲ್ ಅಂದರೆ ಫುಲ್ ಚೇಂಜ್ ಮಾಡಾಕಿದ್ರೆ ಮೇಲ್ಗಡೆಯಿಂದ ಡ್ರ್ಯಾಗ್ ಮಾಡಿದ್ರೆ ಎರಡೆರಡು ಓಪನ್ ಆಗುತ್ತೆ. ನೆವರ್ ಸೆಟಲ್ ಅಂತ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಅದೇನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅದನ್ನ ಬೇಕಾದ್ರೆ ಆಫ್ ಹಾಕಿರೋ ಮಾಡ್ಕೊಬೋದು ನೀವು. ಬಟ್ ಸ್ಟಿಲ್ ನನಗೆ ಅನ್ನಿಸ್ದಂಗೆ ಹಾಳು ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. OS ಅಂತೂ ಮುಂಚೆ ದೊಡ್ಡ ಫ್ಯಾನು ಮುಂಚೆ OnePlusಗೆ, ಆದರೆ ಈಗ ರೀಸೆಂಟ್ ಡೇಸಲ್ಲಿ ಸ್ವಲ್ಪ OSನ ಸ್ವಲ್ಪ ಚೇಂಜ್ ಮಾಡ್ತಾ ಬರ್ತಾ ಇದ್ದಾರೆ. ಕಂಪ್ಲೀಟಾಗಿ ಫ್ಯೂಚರಲ್ಲಿ ಚೇಂಜ್ ಮಾಡಿದ್ರು ಮಾಡ್ಬೋದು. ಸೊ ನಂಗೆ ಅಷ್ಟೊಂದು ಇಂಪ್ರೆಸಿವ್ ಅನ್ನಲ್ಲ, ಬಟ್ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಸಿಗುತ್ತೆ. ಬೇಡದಂಥ ಅಪ್ಲಿಕೇಶನ್ ಯಾವುದೂ ಅಷ್ಟೊಂದಿಲ್ಲ. ಸೊ ಕೆಲವೊಂದು ಇದ್ದಾವೆ, ಅದನ್ನು ಬೇಕಾದ್ರೆ ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. OS ಲೇಟೆಸ್ಟ್ OS ಇದೆ ಮತ್ತು ಫ್ಯೂಚರ್ನಲ್ಲಿ ಅಪ್ಡೇಟ್ಸ್ನ ಕೂಡ ಕೊಡ್ತಾರೆ OnePlus, ಅದೊಂದು ಗ್ಯಾರಂಟಿ. ಬಟ್ ಸ್ಟಿಲ್ ಇದು ಆಕ್ಷನ್ OS ನಂಗೆ ಯಾಕೋ ಅಷ್ಟೊಂದು ಇಂಪ್ರೆಸ್ ಅನ್ನಿಸ್ತಿಲ್ಲ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.3 ಕೂಡ ಇದೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ ಈ ಒಂದು ಫೋನಲ್ಲಿ. ಸೊ ಟ್ಯಾಕ್ಟೈಲ್ ಫೀಡ್ಬ್ಯಾಕ್ ಅಂದರೆ ನೀವು ಯೂಸ್ ಮಾಡ್ಬೇಕಾದ್ರೆ ಆ ವೈಬ್ರೇಷನ್ ಇರುತ್ತಲ್ವ, ಒಂದು ಕೆಲವು ಜನಕ್ಕೆ ಆ ಒಂದು ಫೀಲ್ ತುಂಬ ಇಷ್ಟ ಆಗುತ್ತೆ. ಇದು ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ಒಂದು ಲೆವೆಲ್ಗೆ. ಯೂಶ್ವಲಿ ಮುಂಚೆ ಎಲ್ಲ OnePlus 7 Pro ಇವೆಲ್ಲ ಯಾವ ಲೆವೆಲಿಗೆ ಇರ್ತಾಯಿತ್ತು ಅಂತಾರೆ. ಸೊ ಆ ಥರ ಬೆಂಕಿದೆ ಅಂತ ಅನ್ನಲ್ಲ, ಸೊ ಆ ಲೆವೆಲ್ಗೆಲ್ಲ ಇದೆ ಅಂತ ಅನ್ನಲ್ಲ ನಾನು. ಒಟ್ಟಿಗೆ ಅದೇ ಟ್ಯಾಕ್ಟೈಲ್ ಫೀಡ್ಬ್ಯಾಕ್ನ ಆ ಒಂದು ಫೀಲೇ ಚೆನ್ನಾಗಿರ್ತಿತ್ತು ಮುಂಚೆ OnePlus ಯೂಸ್ ಮಾಡ್ಬೇಕಾದ್ರೆ. ಬಟ್ ಈಗ ಒಂದು ಫೀಲ್ ಆಗಲ್ಲ ಅಷ್ಟೊಂದು. ಆ OS ಎಕ್ಸ್ಪೀರಿಯನ್ಸ್ ಚೇಂಜ್ ಮಾಡಿದ್ರೆ ಅಂತ ಅನ್ಕೋತೀನಿ ಆಯಿತಾ. ಸೊ ಪರವಾಗಿಲ್ಲ, ವೈಬ್ರೇಷನ್ ಮೋಟ್ರು ಚೆನ್ನಾಗಿದೆ, ನನಗೆ ಫೀಲ್ ಓಕೆ ಅನ್ನಿಸ್ತು. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಮೈನ್ ಫೀಚರ್ಸ್. ನೀವು ಅದರ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನ್ನ ಇನ್ ಕೇಸ್ ಒಂದು 45,000
ರೇಂಜಲ್ಲಿ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ ನೋಡಿ. ನೀವು ಕೆಲವು ಜನ ಒನ್ ಪ್ಲಸ್ ಫ್ಯಾನ್ಸ್ ಇರ್ತೀರಾ, ಸೊ ಅಂಥವ್ರಿಗೆ ಒನ್ ಪ್ಲಸ್ ಏನು ಲಾಂಚ್ ಮಾಡಿದ್ರು ಇಷ್ಟ ಆಗುತ್ತೆ. ಚೆನ್ನಾಗಿದೆ ಫೋನು, ಒಂದು ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಕ್ರೇಜಿ ಅನ್ನೋವೆ ನಾನು, ಅದರ ಬೆಂಕಿ ಫೋನ್ ಗುರು ಅಂತದ್ದೇ ಒಂದು ಪ್ರೈಸ್ ರೇಂಜಿಗೆ. ಆದರೆ ಈ ಒಂದು ಫೋನ್ OnePlus 10R ನೋಡಿಕೊಂಡ್ರೆ ಎಷ್ಟೋ ಬೆಟರ್ ಆಗಿದೆ. OnePlus 10R ನನಗೆ ಆ ಲುಕ್ಕೇ ಒಂದು ಸ್ವಲ್ಪ ಇಷ್ಟ ಆಗಿರಲಿಲ್ಲ, ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಫೋನ್ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಅದೊಂದೇ ನಂಗೆ ಬೇಜಾರಾಯಿತು, ಈ ಒಂದು ಫ್ರೇಮ್ದೊಂದು ಬೇಜಾರಾಯಿತು ಬಿಟ್ಟರೆ ಉಳಿದಿದ್ದೆಲ್ಲ ಸ್ಪೆಸಿಫಿಕೇಷನ್ನು ಚೆನ್ನಾಗೇ ಇದೆ. ನನಗೆ ಎಲ್ಲೂ ಕೂಡ ಕಡಿಮೆ ಮಾಡಿದರೆ ಅಂತ ಅನಿಸಿಲ್ಲ, ಸೊ ಪರವಾಗಿಲ್ಲ ಫೋನ್ ಒಟ್ಟಿಗೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ನನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿದೆ ಒಟ್ಟಿಗೆ ಕಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.